ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳೇ, ಹೇಗೆ ಮಾಡಿದ್ರಿ ಸೋಷಿಯಲ್ ಸೈನ್ಸ್ ಎಕ್ಸಾಮ್? ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು ಈಸಿ ಇತ್ತು, ಎಲ್ಲ ಎಕ್ಸಾಮ್ಸ್ನೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇರೋದು ದೊಡ್ಡ ಬಿಗ್ ಏನು ತುಂಬ ಕನ್ಫ್ಯೂಷನ್ ಅಂತಂದರೆ, ಸೈನ್ಸ್ ಅಂತಂದರೆ ಟಾಪಿಕ್ಸ್ ಎಲ್ಲ ಅರ್ಥ ಆಗಿರುತ್ತೆ, ಕ್ವಶನ್ ನೋಡಿದ ತಕ್ಷಣ ಮರ್ತೋಗುತ್ತೆ, ಆ ರೀತಿ ಕ್ವಶನ್ಸ್ ಕೇಳಿರ್ತಾರೆ. ಸೊ ಆ ರೀತಿಯಾದಂತಹ ವಿಜ್ಞಾನ ವಿಷಯವಾಗಿ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಇರೋದು. ಅದಕ್ಕೋಸ್ಕರ ನೀವು ಹಬ್ಬ ಇದೆ ಅಂತ ತುಂಬ ಹೆಚ್ಚಿಗೆ ಸಮಯವನ್ನು ವೇಸ್ಟ್ ಮಾಡ್ದಿರಾ ನೀವು ಓದೋದ್ರ ಕಡೆ ಗಮನ ಹರಿಸ್ಬೇಕು. ಹಬ್ಬ ಮುಂದಿನ ವರ್ಷವೂ ನೀವು ಸೆಲೆಬ್ರೇಟ್ ಮಾಡ್ಕೋಬೋದು ಅಲ್ವಾ. ಆದರೆ ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. 1 ಇಯರ್ ನಿಮಗೆ ವೇಸ್ಟ್ ಆದರೆ ನಿಮ್ಮ ಲೈಫಲ್ಲಿ ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡೋದು ತಪ್ಪೋಗುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಯಾವುದೇ ಕಾರಣಕ್ಕೂ ಹಬ್ಬ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮದೇನು ಪೂಜೆ ಇದೆ, ಊಟ ಇದೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಪಾಠದ ಕಡೆ, ಓದಿನ ಕಡೆ ನೀವು ಗಮನ ಹರಿಸ್ಬೇಕು. ನಿಮಗೇನಿದು ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಇವಾಗ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಇದು ಕಾಂಪಿಟೇಟಿವ್ ವರ್ಡ್ ಆಗಿರೋದ್ರಿಂದ ಒಂದೊಂದು ಮಾರ್ಕ್ ಕೂಡ ಕೌಂಟ್ ಆಗತ್ತೆ. ಎಷ್ಟೋ ಕಾಲೇಜಲ್ಲಿ ಎಬ್ಬೋ 95 ಇರೋ ಮಕ್ಳಿಗೆ ಮಾತ್ರನೇ ಸೀಟ್ ಕೊಡ್ತಾರೆ, ಕರೆದು ಸೀಟ್ ಕೊಡ್ತಾರೆ. ಎಷ್ಟೋ ಕಾಲೇಜ್ಗಳಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಸೊ ಆದ್ದರಿಂದ ನಿಮಗೆ ಸೈನ್ಸ್ ಸ್ಕೋರಿಂಗ್, ಆ್ಯಕ್ಚುಲಿ ಸೈನ್ಸ್, ಇಂಜಿನಿಯರಿಂಗ್, ಡಾಕ್ಟರ್, ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಸೈನ್ಸಲ್ಲಿ ಮಾರ್ಕ್ಸ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಮಕ್ಕಳೇ, ಪ್ರತಿಯೊಂದು ಲೆಸನ್ನಿಂದ ಇಂಪಾರ್ಟೆಂಟ್ ಕ್ವಶನ್ಸ್, ನೀವು ಪಾಸಾಗೋಕ್ಕೆ ತುಂಬ ಕಷ್ಟ ಅನ್ಸೋರಿಗೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿದೆ, ರೆಫರ್ ಮಾಡ್ಕೋಬೋದು. ನಾನು ಇದ್ರದ್ದು PDF ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ PDF ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದು PDF ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದೂ ಇದರಲ್ಲಿ ಇದೇ ಕ್ವಶನ್ಸ್ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಇದನ್ನು ನೀವು ನೋಡ್ಕೊಳ್ಳೇಬೇಕು. ಇದನ್ನು ಬಿಟ್ಟು ಅವ್ರು ಬೇರೆ ಕೊಡೋಕ್ಕಾಗಲ್ಲ. ಆ್ಯಂಡ್ ಇದನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ಎಲ್ಲ ನೀವು ಓದ್ಕೊಂಡ್ರು ನಿಮಗೆ 45 ಮಾರ್ಕ್ಸ್ ಬರೋದ್ರಲ್ಲಿ ಡೌಟ್ಸೇ ಇಲ್ಲ. ಸೊ ಇದನ್ನೆಲ್ಲ ರೆಫರ್ ಮಾಡ್ಕೊಳ್ಳಿ. ಲೆಸನ್ ವೈಸ್ ಇದೆ. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸೈನ್ಸ್ ಅಂತಲೇ ಒಂದು ಪ್ಲೇಲಿಸ್ಟಲ್ಲಿ SSLC ಸೈನ್ಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೆಲ್ಲ ರೆಫರ್ ಮಾಡ್ಕೊಳ್ಳಿ. ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ರೀಸನಿಂಗ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದ್ರದ್ದು ಆ್ಯಂಡ್ ಟಾಪರ್ ಆನ್ಸರ್ ಶೀಟ್ ಆಗಿರ್ಬೋದು, ಎಲ್ಲದ್ರದ್ದು ನಿಮಗೆ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗ್ತಾ ಹೋಗುತ್ತೆ. ಸೊ ರೆಫರ್ ಮಾಡ್ಕೊಳ್ಳಿ. ಟೈಮ್ ಇದೆ ಇನ್ನು 3 days ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಎಷ್ಟು ಓದಿದ್ರು ಸೈನ್ಸು ಸಾಕಾಗೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಏನು ಆನ್ಸರ್ಸ್ ಗೊತ್ತಾಗ್ತಿದೆ ಅಂತಂದರೆ ನೀವು ಓದಿ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅರ್ಥ. ಕೆಮಿಸ್ಟ್ರಿ ಅಂತೂ ಮರ್ತೋಗ್ತಾ ಇರುತ್ತೆ ಮಕ್ಕಳೇ. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಏನಾದರೂ ಟ್ರಿಕ್ ಯೂಸ್ ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳೋ ಥರ. ಆ್ಯಂಡ್ ಎಕ್ಸಾಮ್ ದಿನ ತುಂಬ ಜಾಸ್ತಿ ಓದ್ಕೋಬೇಕು. ಬಯಾಲಜಿ ನೆನಪಲ್ಲೇ ಇರುತ್ತೆ, ಕ್ವಶನ್ ಟ್ರಿಕ್ಕಿಯಾಗಿ ಕೊಡ್ತಾರೆ. ಆ್ಯಂಡ್ ಸ್ವಲ್ಪ ಜಾಸ್ತಿ ಇದೆ ಕಂಟೆಂಟು. ಆ್ಯಂಡ್ ಜಾಸ್ತಿ ಮಾರ್ಕ್ಸಿಗೆ ಕೂಡ ಬಯಾಲಜಿಯಿಂದ ಬರುತ್ತೆ. ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೀವು. ಔಟ್ ಆಫ್ ಔಟ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೈನ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಡಯಾಗ್ರಾಮ್ಸಿಂದನೂ ಕೂಡ ನಿಮಗೆ 12 ಮಾರ್ಕ್ಸ್ವರೆಗೂ ಡಯಾಗ್ರಾಮ್ಸೇ ಬರುತ್ತೆ. ಯಾವ್ದ್ಯಾವುದು ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಸ್ಕೂಲಲ್ಲಿ ತಿಳಿಸಿರ್ತಾರೆ ನಿಮ್ಮ ಟೀಚರ್ಸು. ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪ್ರತಿಯೊಂದು ಲೆಸನ್ನಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಸ್ವಲ್ಪ ರೀಸನಿಂಗ್ ಕ್ವಶನ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನಿಮಗೆ ಪಾಸ್ ಆಗೋಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿದೆ. ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಅವಶ್ಯಕತೆ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. PDF ಬೇಕು ಅಂತಂದರೆ ಈ ಒಂದು ಮಟೀರಿಯಲ್ದು ನನಗೆ ಕಮೆಂಟ್ ಮಾಡಿ. ಸೊ ನಾನು PDF ಕೂಡ ಅಪ್ಲೋಡ್ ಮಾಡ್ತೀನಿ.
ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.